ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ವೀರಸ್ವಾಮಿ ಅಂತ ಸರ್. ತಾವು ಯಾವ ಪಕ್ಷದ ತಮ್ಮ ತಾವು ಗುರುತಿಸ್ಕೊಂಡಿದ್ದಾರೆ ಸರ್? ಕಾಂಗ್ರೆಸ್ ಪಕ್ಷದ. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿರುತ್ತೆ ಸರ್? ಅರಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್. ಅರಳಿ ಗ್ರಾಮ ಪಂಚಾಯತಿ. ಸರ್ ತಾವು ಗೆಲ್ಲದ ಸಂದರ್ಭದಲ್ಲಿ ಒಟ್ಟು ಮತಗಳು ಎಷ್ಟು ಬಂದಿತ್ತು ಸರ್? ನಮ್ಮ ಒಟ್ಟು ಮತಗಳು 800 ಇತ್ತು. 800. ಅದರಲ್ಲಿ 450 ಮತ. 457 ಒಟ್ಟಲ್ಲಿ ಗೆದ್ರಿ ಸರ್. ಈಗ ಗೆದ್ದು ಹೇಗೆ ಅನಿಸಿದೆ ಸರ್ ನಮಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ? ಏನು ಅನಿಸಿದೆ, ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ. ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಮಾಡ್ತೀವಿ. ನಾವು ಮುಂದೆ ಮಾಡ್ತೀರಾ? ಹೌದು ಸರ್. ಈಗ 2 ವರ್ಷ ಕಾಲಾವಧಿ ಆಗಿದೆ ಆಲ್ರೆಡಿ. ಹೌದು. ಏನೇನು ಕೆಲಸ ಕಾರ್ಯಗಳು ತಮ್ಮ ಗ್ರಾಮಕ್ಕೆ ತಂದ್ಕೊಟ್ಟಿದ್ದೀರಾ ಸರ್ ತಾವು? ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಇಲ್ಲ, ಗ್ರಾಮ ಪಂಚಾಯತಿ ಕಟ್ಟಿದ್ದೀವಿ, ಸ್ಕೂಲ್ ಕಟ್ಟಿದ್ದೀವಿ, ಚರಂಡಿ ಮಾಡಿದ್ದೀವಿ, ಸಾಕಷ್ಟು ಕೆಲಸ ಮಾಡಿದ್ದೀವಿ. ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ರಾಜಕೀಯಕ್ಕೆ ಬರಲಿಕ್ಕೆ ಸ್ಫೂರ್ತಿ ಯಾರಿದ್ದಾರೆ ಸರ್ ತಮಗೆ? ಯಾರಿದೆ, ನಾವೇ ರಾಜಕೀಯಕ್ಕೆ ತಾವೇ ಬಂದಿರೋ. ಹೇಗೆ ಅನಿಸಿದೆ ಸರ್ ರಾಜಕೀಯ ಅನುಭವ? ಹೇಗೆ ಅನಿಸಿದೆ? ಚೆನ್ನಾಗಿದೆ ಅನಿಸ್ತಾ ಇದೆ ಸರ್. ಈಗ ರಾಜಕೀಯ ಅನುಭವ ನಿಮಗೆ ಎಷ್ಟು ವರ್ಷದಿಂದ ಇತ್ತು ಹಾಗಾದ್ರೆ? ನಮ್ಗೆ 10-15 ವರ್ಷದಿಂದ ಇತ್ತು. 10-15 ವರ್ಷದಿಂದ ಇದೆ. ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಿದೆ ಸರ್ ತಮಗೆ? ಏನು ವ್ಯತ್ಯಾಸ ಕಂಡು ಬರ್ತಾರೆ, ಎಲ್ಲ ಒಂದೇ ಸರಿಯಾಗಿದೆ ಇಲ್ಲ. ಈಗ ರಾಜಕೀಯದಲ್ಲಿ ಗೆದ್ದು ಮೆಂಬರ್ ಆಗಿದ್ದೀರಾ ಸರ್? ಆಗಿದ್ದೀವಿ. ಇನ್ನ 2 ವರ್ಷ ಕಾಲಾವಧಿ ಇದೆ. ಈ 2 ವರ್ಷ ಕಾಲಾವಧಿಲಿ ಇನ್ನ ಯಾವ ರೀತಿ ಕೆಲಸ ಕಾರ್ಯಾಭಿವೃದ್ಧಿನ ತಾವು ತಗೋ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಮ್ಮ ಗ್ರಾಮಕ್ಕೆ? ಏನು ಮಾಡಬೇಕಾದ್ರೆ ತುಂಬ ಇದೆ, ಮಾಡ್ತೀವಿ. ಇನ್ನ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಇನ್ನು ರೋಡು, ರಸ್ತೆ, ನೀರು ಏನಾದ್ರು ಮಾಡ್ಬೇಕು ಅಂತ ಸರ್. ರಾಜಕೀಯಕ್ಕೆ ಬರ್ಲಿಕ್ಕೆ ರಾಜಕೀಯ ಗುರುಗಳು ಅಂತ ಇದ್ದಾರೆ ತಮಗೆ? ನಮಗೆ ಯಾರು ಗುರುಗಳಿಲ್ಲ, ನಾವೇ ಗುರು ಸರ್. ತಾವು ಈ ಸ್ಥಾನಕ್ಕೆ ಬರೋಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ. ಈ ಗ್ರಾಮದ ಜನತೆನೇ ಕಾರಣ. ಈ ಗ್ರಾಮದ ಜನತೆಗೆ ಈ ಮೂಲಕ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಧನ್ಯವಾದಗಳು ಅಂತ ಹೇಳ್ತೀವಿ. ಧನ್ಯವಾದಗಳು. ಇಷ್ಟೊತ್ತಿನ ಕಾಲ ತಮ್ಮ ಮನದಾಳದ ಮಾತುಗಳಿಗೆ ತುಂಬಾ ಧನ್ಯವಾದಗಳು.